ಅವರು ಅವತಾರವನ್ನು ಮಾಡಿದ್ದೇ ಈ ಮೈಸೂರು ಮಹಾನಗರದಲ್ಲಿ. ಎಲ್ಲ ಸ್ತೋತ್ರಗಳನ್ನು ನಾವು ಪಡೆದು ಇವತ್ತಿನ ದಿವಸ ಇವುಗಳನ್ನು ಪಠನ ಮಾಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಂತಂದರೆ ಅದಕ್ಕೆ ಕಾರಣ ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳವರು. ಅವರ ಒಂದು ಕೃಪೆಯಿಂದಲೇ ಇವತ್ತಿನ ದಿವಸ ನಾವು ಆದಿಶಂಕರರ ಜನ್ಮಸ್ಥಾನವನ್ನು ದರ್ಶನ ಮಾಡುವುದಕ್ಕೆ ಸಾಧ್ಯವಾಗ್ತಾ ಇದೆ. ನಭೂತೋ ನ ಭವಿಷ್ಯತಿ ಅಂತ ಹೇಳಿದ ಹಾಗೆ ಅಷ್ಟು ಅದ್ಭುತವಾದಂತಹ ಸ್ತೋತ್ರಗಳನ್ನು ಶಂಕರರು ರಚನೆ ಮಾಡಿದ್ದಾರೆ. ಇನ್ನು ಆ ಒಂದೊಂದು ಸ್ತೋತ್ರದಲ್ಲೂ ನಾವು ಅವರ ವರ್ಣನೆ ಮಾಡುವಂತಹ ಒಂದೊಂದು ವಿಷಯವನ್ನೂ ಸಹ ನೋಡಿದರೆ ದೊಡ್ಡ ದೊಡ್ಡ ಕವಿಗಳು, ಕಾಳಿದಾಸ ಮೊದಲಾದಂತಹ ಮಹಾಮಹಾ ಕವಿಗಳೂ ಸಹ ಈ ಒಂದು ಸ್ತೋತ್ರಗಳಿಗೆ ಕೈ ಮುಗಿದು ನಮಸ್ಕಾರ ಮಾಡಲೇಬೇಕು. ಅಷ್ಟು ಅದ್ಭುತವಾದಂತಹ ಸಾಹಿತ್ಯವನ್ನು, ವರ್ಣನೆಯನ್ನು, ಉಪಮಾನಗಳನ್ನು ನಾವು ಇದರಲ್ಲಿ ನೋಡ್ತೇವೆ. ಹೀಗೆ ಆ ಒಂದೊಂದು ಸ್ತೋತ್ರಗಳಲ್ಲೂ ಸಹ ಇರತಕ್ಕಂತಹ ವೈಶಿಷ್ಟ್ಯ ಅದು ಅನಂತವಾದದ್ದು. ಇಂತಹ ಸ್ತೋತ್ರಗಳನ್ನು ವಿಶೇಷವಾಗಿ ಎಲ್ಲರೂ ಪಠನ ಮಾಡಿ ಆ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದಲೇ ಈ ಸ್ತೋತ್ರ ಪಾರಾಯಣೆಯ ಅಭಿಯಾನವು ಪ್ರಾರಂಭವಾಯಿತು. ಇದರ ಮೂಲಕ ಈ ಹಿಂದೆ ಸೌಂದರ್ಯ ಲಹರಿ, ದಕ್ಷಿಣಾಮೂರ್ತಿ ಸ್ತೋತ್ರ ಮೊದಲಾದಂತಹ ಅನೇಕ ಸ್ತೋತ್ರಗಳ, ಹರಿಮೀಡೆ ಸ್ತೋತ್ರ ಮೊದಲಾದಂತಹ ಅನೇಕ ಸ್ತೋತ್ರಗಳನ್ನು ಹೇಳಿಕೊಡುವಂತಹ ಒಂದು ಕಾರ್ಯವು ನಡೆದಿದೆ. ಇವತ್ತಿಗೂ ತುಂಬ ಜನರಿಗೆ ಈಗಲೇ ಆ ಸ್ತೋತ್ರಗಳು ಕಂಠಸ್ಥವಾಗಿ ನಾವು ಅನೇಕ ಕಡೆಗಳಲ್ಲಿ ಹೋಗ್ತಾ ಇರುವಾಗ, ಯಾತ್ರೆಗಳೆಲ್ಲ ಅನೇಕ ಕಡೆಗಳಲ್ಲಿ ಹೋಗುವಾಗ ಅಲ್ಲಿದ್ದ ಜನರೆಲ್ಲರೂ ಸಹ ಬಂದು ಈ ಸ್ತೋತ್ರಗಳನ್ನು, ಸೌಂದರ್ಯ ಲಹರಿ ಮೊದಲಾದಂತಹ ಸ್ತೋತ್ರಗಳನ್ನು ಪಾರಾಯಣೆ ಮಾಡ್ತಿರ್ತಾರೆ. ಯಾವ ಪುಸ್ತಕ ಏನು ಇಟ್ಕೊಳ್ಳೋದೇನೆ ಹಾಗೆ ಪಾರಾಯಣೆ ಮಾಡ್ತಾ ಇರ್ತಾರೆ. ತುಂಬ ಕಡೆ ನಾನು ನೋಡಿದ್ದೀನಿ. ಪುಸ್ತಕವೂ ಇಟ್ಕೊಳ್ಳುವುದಿಲ್ಲ, ಹಾಗೆ ಅವರಿಗೆಲ್ಲ ಕಂಠಸ್ಥ ಆಗಿದೆ, ಕಂಠಸ್ಥವಾಗಿ ಪಾರಾಯಣೆ ಮಾಡ್ತಾ ಇರ್ತಾರೆ. ಹೀಗೆ ಈ ರೀತಿಯಾಗಿ ಆ ಸ್ತೋತ್ರಗಳನ್ನು ಪಠನ ಮಾಡುವಂತಹ ಒಂದು ಆ ಕಾರ್ಯ ಅನೇಕ ವರ್ಷಗಳಿಂದ ನಮ್ಮ ಈ ವೇದಾಂತ ಭಾರತಿ ಸಂಸ್ಥೆ ಮೂಲಕ, ಶಾಂಕರ ತತ್ವ ಪ್ರಸಾರ ಅಭಿಯಾನದ ಮೂಲಕ ನಡೀತಾ ಇದೆ, ಯಶಸ್ವಿಯಾಗಿ ನಡೀತಾ ಇದೆ. ವಿಶೇಷವಾಗಿ ಎಲ್ಲರೂ ಸಹ ಅತ್ಯಂತ ಉತ್ಸಾಹವಾಗಿ ಇದರಲ್ಲಿ ಭಾಗವಹಿಸಿ ಈ ಸ್ತೋತ್ರಗಳನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಮುಂದೆಯೂ ಸಹ ಎಲ್ಲರೂ ಇದೇ ರೀತಿಯಾಗಿ ಈ ಎಲ್ಲ ಸ್ತೋತ್ರಗಳನ್ನೂ ಸಹ ಪಠನ ಮಾಡಿ ಆ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಇವತ್ತು ಓದಿದಂತಹ ಸ್ತೋತ್ರಗಳ ಜೊತೆಗೆ ಇನ್ನೊಂದು ಸ್ತೋತ್ರ, ವಾಗ್ದೇವಿ ಸ್ತೋತ್ರ ಅಂತ ಒಂದು ಸ್ತವವನ್ನು ಇವತ್ತಿನ ದಿವಸ ಪಠನ ಮಾಡಿದ್ದೀರಿ. 3 ಶ್ಲೋಕಗಳು ಇರುವಂತಹ ಒಂದು ಅದ್ಭುತವಾದಂತಹ ಸ್ತೋತ್ರ. ಈ ಒಂದು ಸ್ತೋತ್ರವನ್ನು ಜಗದ್ಗುರು ಶ್ರೀ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳವರು ರಚನೆ ಮಾಡಿದ್ದಾರೆ. ಮಹಾಸ್ವಾಮಿಗಳು ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ 33ನೇ ಅಧಿಪತಿಗಳಾಗಿ ಈ ಜಗತ್ತಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದಂತಹ ಮಹಾಪುರುಷರು. ಅವರ ಮಾಡಿದಂತಹ ಲೋಕೋತ್ತರವಾದಂತಹ ಧರ್ಮ ಪ್ರಚಾರ ಕಾರ್ಯಗಳನ್ನು ನೋಡಿದಂತಹ ಆಗಿನ ಕಾಲದ ವಿದ್ವಾಂಸರೆಲ್ಲರೂ ಸಹ ಮುಕ್ತ ಕಂಠದಿಂದ ಅವರನ್ನು ಅಭಿನವ ಶಂಕರರು ಎಂಬುದಾಗಿ ಕೀರ್ತಿಸಿದ್ದಾರೆ. ಅಭಿನವ ಶಂಕರರು ಅಂತಂದರೆ ಶಂಕರ ಭಗವತ್ಪಾದಾಚಾರ್ಯರೇ ಪುನಃ ಇವರ ರೂಪದಲ್ಲಿ ಹುಟ್ಟಿ ಬಂದಿದ್ದಾರೆ ಅನ್ನುವುದು ಅದರ ತಾತ್ಪರ್ಯ. ಆ ಒಂದು ತಾತ್ಪರ್ಯದಲ್ಲಿ ಆ ಒಂದು ಅರ್ಥವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆಗಿನ ಕಾಲದ ವಿದ್ವಾಂಸರೆಲ್ಲರೂ ಸಹ ವಿಶೇಷವಾಗಿ ಅವರನ್ನು ಅಭಿನವ ಶಂಕರರು ಎಂಬುದಾಗಿ ಕೀರ್ತಿಸಿದ್ದಾರೆ. ಅವರು ಮಾಡಿದಂತಹ ಅನೇಕ ಕಾರ್ಯಗಳಲ್ಲಿ ಈ ಸ್ತೋತ್ರಗಳ ರಚನೆಯೂ ಸಹ ಒಂದು. ಸ್ತೋತ್ರಗಳ ರಚನೆ ಅಂತಂದರೆ ಅವರೇನೋ ಕೂತ್ಕೊಂಡು ಯೋಚನೆ ಮಾಡಿ ಮೊದಲಿಗೆ ಏನು ಶ್ಲೋಕ ಬರಿಬೇಕು, ಆಮೇಲೆ ಇನ್ನೇನು ಬರಿಬೇಕು, ಮುಂದಿನ ವಾಕ್ಯಕ್ಕೆ ಏನು ಬರಿಬೇಕು ಅಂತ ಹೀಗೆಲ್ಲ ಯೋಚನೆ ಮಾಡಿ ಬರೆದಿದ್ದಲ್ಲ. ಅವರು ಎಲ್ಲಿಗೆ ಹೋದರೂ ಸಹ ಒಂದು ದೇವರ ಸನ್ನಿಧಿಗೆ ಹೋದಾಗ, ಅಮ್ಮನವರ ಸನ್ನಿಧಿಗೆ ಹೋದಾಗ ಆ ಶ್ಲೋಕಗಳು ತಾನಾಗಿಯೇ ಅವರ ಬಾಯಿಂದ ಹೊರಗೆ ಬರ್ತಾ ಇದ್ದು. ಅವರೇನು ಕೂತ್ಕೊಂಡು ಪರಿಶ್ರಮ ಪಟ್ಟು ಯೋಚನೆ ಮಾಡಿ ಬರೆದಿದ್ದಲ್ಲ. ಅವರು ಹೋದವಾಗೆಲ್ಲ ಆ ಶ್ಲೋಕಗಳು ಅಪ್ರಯತ್ನವಾಗಿ ಅವರ ಬಾಯಿಂದ ಹೊರಗೆ ಹೊಮ್ಮುತ್ತಾ ಇದ್ವು. ಆ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿದ್ದಂತಹ ವಿದ್ವಾಂಸರು ಅವರೆಲ್ಲರೂ ಸಹ ಆ ಶ್ಲೋಕಗಳನ್ನು ಕೇಳಿ ತಕ್ಷಣ ಬರ್ಕೊಳ್ತಾ ಇದ್ರು. ಆ ರೀತಿಯಾಗಿ ತುಂಬ ಕಷ್ಟಪಟ್ಟು ಅವರು ಹೇಳುವಾಗ ಬರ್ಕೊಂಡಿರುವಂತಹ ಕೆಲವು ಶ್ಲೋಕಗಳು, ಸ್ತೋತ್ರಗಳು ಏನೇನಿವೆಯೋ ಅವುಗಳನ್ನೆಲ್ಲ ಪ್ರಕಾಶನ ಮಾಡಿದಾಗ ಇಷ್ಟು ದಪ್ಪ ಪುಸ್ತಕ ಆಯ್ತದು. ಅದನ್ನು ಶೃಂಗೇರಿ ಪೀಠದ ವತಿಯಿಂದ ಅದನ್ನು ಪ್ರಕಾಶನವೂ ಸಹ ಮಾಡಲಾಗಿದೆ. ಭಕ್ತಿ ಸುಧಾ ತರಂಗಿಣಿ ಅನ್ನುವಂತಹ ಒಂದು ನಾಮದಲ್ಲಿ ಆ ಎಲ್ಲ ಸ್ತೋತ್ರಗಳನ್ನು ಸಹ ಪ್ರಕಾಶನ ಮಾಡಲಾಗಿದೆ. ಅದರಲ್ಲಿ ಅಮ್ಮನವರ ಸನ್ನಿಧಿಯಲ್ಲಿ ಅವರೊಮ್ಮೆ ಶಾರದಾಮ್ಮನವರ ಸನ್ನಿಧಿಗೆ ಹೋದಾಗ ಅವರು ಹೇಳಿದಂತಹ ಒಂದು ರಚನೆ ಮಾಡಿರತಕ್ಕಂಥ, ಆಶುವಾಗಿ ರಚನೆ ಮಾಡಿರತಕ್ಕಂತಹ ಒಂದು ಸ್ತೋತ್ರ ಈ ವಾಗ್ದೇವಿ ಸ್ತೋತ್ರ ಅನ್ನುವಂಥದ್ದು.
ಸರಿ ಆಯಿತು, ಅವರು ಈ ಸ್ತೋತ್ರಗಳನ್ನೆಲ್ಲ ರಚನೆ ಮಾಡಿದ್ದಾರೆ ಸರಿ. ಆದರೆ ಇಲ್ಲಿ ಬೇರೆ ಕಡೆನೂ ಕಾರ್ಯಕ್ರಮ ಆಯಿತು, ಈ ಕಲ್ಯಾಣ ಉಷ್ಟಿಸ್ತವ ಕಾರ್ಯಕ್ರಮ ಬೇರೆ ಕಡೆನೂ ಆಯಿತು, ಶೃಂಗೇರಿಯಲ್ಲಾಯಿತು ಮತ್ತು ಬೆಂಗಳೂರಿನಲ್ಲಾಯಿತು. ಅಲ್ಲೆಲ್ಲ ಆಗುವಾಗ ಈ ಸ್ತೋತ್ರವನ್ನು ಹೇಳಲಿಲ್ಲ, ಇವತ್ತು ಮಾತ್ರ ಈ ಸ್ತೋತ್ರ ಯಾಕೆ ಅಂತ ಕೆಲವರಿಗೆ ಪ್ರಶ್ನೆ ಬರ್ಬೋದು. ಇವತ್ತು ಈ ಸ್ತೋತ್ರವನ್ನು ಅವರು ಬರೆದಿರ್ತಕ್ಕಂತಹ ಸ್ತೋತ್ರಗಳಲ್ಲಿ ಇಂತಹ ಒಂದು ಸ್ತೋತ್ರವನ್ನು ಇಲ್ಲಿ ಪಠಣ ಮಾಡಲಿಕ್ಕೆ ನಾವೇ ಹೇಳಿದ್ದು. ಅದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಅವರು ಅವತಾರವನ್ನು ಮಾಡಿದ್ದೇ ಈ ಮೈಸೂರು ಮಹಾನಗರದಲ್ಲಿ. ಇಲ್ಲಿ ಪಕ್ಕದಲ್ಲೇ ಅಭಿನವ ಶಂಕರಾಲಯ ಅಂತ ಶೃಂಗೇರಿ ಪೀಠದ ಒಂದು ಶಾಖಾ ಮಠ ಏನಿದೆಯೋ ಅದರ ಹೆಸರೇ ಅಭಿನವ ಶಂಕರಾಲಯ ಅಂತ. ಯಾಕೆಂದ್ರೆ ಆ ಅಭಿನವ ಶಂಕರರಾಗಿದ್ದಂತಹ ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರು ಅವತಾರ ಮಾಡಿದಂತಹ ಪ್ರದೇಶ, ಆ ಪ್ರದೇಶದಲ್ಲೇ ಇವತ್ತು ಆ ಶಂಕರ ಮಠ ಅನ್ನುವುದು ನಿರ್ಮಾಣವಾಗಿದೆ. 100 ವರ್ಷಗಳ ಹಿಂದೆ ಅದರ ನಿರ್ಮಾಣವು ವಿಶೇಷವಾಗಿ ಆಗಿ ಈ ಒಂದು ಶಂಕರ ಮಠವು ಇಲ್ಲಿ ಸ್ಥಾಪನೆ ಆಗಿದೆ. ಆದ್ದರಿಂದಲೇ ಅದಕ್ಕೆ ಅಭಿನವ ಶಂಕರಾಲಯ ಅನ್ನುವಂತಹ ಹೆಸರು ಬಂತು. ಹಾಗಾಗಿ ಅಂದರೆ ಅವರು ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರು ಈ ಒಂದು ಶೃಂಗೇರಿ ಪೀಠದ 33ನೇ ಅಧಿಪತಿಗಳಾಗಿದ್ದರು. ಅವರು ಇಲ್ಲಿ ಅವತಾರವನ್ನು ಮಾಡಿದರು. ಹಾಗಾಗಿ ಇದರ ಒಂದು ಹೆಸರನ್ನು ಅಭಿನವ ಶಂಕರಾಲಯ ಎಂಬುದಾಗಿ ಮಾಡಲಾಗಿದೆ. ಹಾಗಾಗಿ ಇಲ್ಲಿ ಅವರು ರಚನೆ ಮಾಡಿದಂತಹ ಆ ಸ್ತೋತ್ರಗಳು ಅಸಂಖ್ಯಾಕವಾಗಿವೆ. ಅವರು ಬರೆದಂತಹ ಸ್ತೋತ್ರಗಳು ಮತ್ತು ಅನೇಕ ಸ್ತೋತ್ರಗಳು ಶಂಕರರು ಬರೆದ ಹಾಗೇನೆ ಅವರು ಅನೇಕ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ಹೇಗೆ ಶಂಕರಾಚಾರ್ಯರು ಮುದಾಕರಾತ್ತ ಮೋದಕಂ ಎಂಬುದಾಗಿ ಗಣಪತಿಯ ಒಂದು ಸ್ತೋತ್ರವನ್ನು ರಚನೆ ಮಾಡಿದ್ದಾರೋ, ಹಾಗೆ ಅವರು ಸಹ ಸರಾಗಲೋಕ ದುರ್ಲಭಂ ಅನ್ನುವಂತಹ ಒಂದು ಸ್ತೋತ್ರವನ್ನು ಅದೇ ಛಂದಸ್ಸಿನಲ್ಲಿ ಅದೇ ರೀತಿಯಾಗಿ ಅವರು ಸಹ ಒಂದು ಪಂಚರತ್ನ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ. ಅದೇ ರೀತಿ ಹೇಗೆ ಶಂಕರರು ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ ಎಂಬುದಾಗಿ ಹೇಗೆ ಕಾಲಭೈರವ ಸ್ತೋತ್ರವನ್ನು ರಚನೆ ಮಾಡಿದ್ದಾರೋ, ಅದೇ ರೀತಿ ಅವರು ಸಹ ಶೃಂಗಶೈಲ ವಾಸಿನಂ ನಮಾಮಿ ಕಾಲಭೈರವಂ ಅನ್ನುವಂತಹ ಸ್ತೋತ್ರವನ್ನು ಅವರು ಸಹ ರಚನೆ ಮಾಡಿದ್ದಾರೆ. ಹೀಗ ಅನೇಕ ವಿಧವಾಗಿ ಶಂಕರರು ಮಾಡಿದಂತಹ ಕಾರ್ಯಗಳನ್ನೇ ಅವರು ಸಹ ಅನೇಕ ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಏನು ಅಂತಂದರೆ, ಇವತ್ತಿನ ದಿವಸ ಶಂಕರ ಭಗವತ್ಪಾದಾಚಾರ್ಯರ ಸಮಗ್ರ ಕೃತಿಗಳನ್ನು ಅಂದರೆ ಪ್ರಸ್ಥಾನತ್ರಯ ಭಾಷ್ಯಗಳು, ಪ್ರಕರಣ ಗ್ರಂಥಗಳು, ಇನ್ನೂ ಇತರ ತ್ರಿಶತಿ ಭಾಷ್ಯ ಮೊದಲಾದಂತಹ ಭಾಷ್ಯಗಳು, ವಿಷ್ಣು ಸಹಸ್ರನಾಮ ಸ್ತೋತ್ರ ಭಾಷ್ಯ ಮತ್ತು ಈ ಎಲ್ಲ ಸ್ತೋತ್ರಗಳನ್ನು ನಾವು ಪಡೆದು ಇವತ್ತಿನ ದಿವಸ ಇವುಗಳನ್ನು ಪಠನ ಮಾಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಂತಂದರೆ ಅದಕ್ಕೆ ಕಾರಣ ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರು. ಯಾಕೆ ಹೇಗೆ ಅಂತಂದರೆ, ಶಂಕರ ಭಗವತ್ಪಾದಾಚಾರ್ಯರ ಅವತಾರ ಕ್ಷೇತ್ರವಾಗಿರತಕ್ಕಂತಹ ಕಾಲಟಿ ಏನಿದೆಯೋ ಕೇರಳದಲ್ಲಿ, ಆ ಒಂದು ಕಾಲಟಿಯನ್ನು ಸರಿಯಾಗಿ ದಿವ್ಯ ದೃಷ್ಟಿಯಿಂದ ತಮ್ಮ ತಪಶಕ್ತಿಯಿಂದ ಮತ್ತು ಗ್ರಂಥಗಳಲ್ಲಿರ್ತಕ್ಕಂತಹ ಪ್ರಮಾಣಗಳಿಂದ ಮತ್ತು ಅಲ್ಲಿರ್ತಕ್ಕಂತಹ ಇತಿಹಾಸ ಇತ್ಯಾದಿ ಎಲ್ಲ ವಿಧವಾದಂತಹ ಪ್ರಮಾಣಗಳಿಂದಲೂ ಕಂಡು ಹಿಡಿದು ಇದೇ ಶಂಕರ ಭಗವತ್ಪಾದಾಚಾರ್ಯರ ಜನ್ಮಸ್ಥಳ ಅನ್ನುವಂತಹ ವಿಚಾರವನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಂಥವರು ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರು. ಅವರ ಒಂದು ಕೃಪೆಯಿಂದಲೇ ಇವತ್ತಿನ ದಿವಸ ನಾವು ಆದಿಶಂಕರರ ಜನ್ಮಸ್ಥಾನವನ್ನು ದರ್ಶನ ಮಾಡುವುದಕ್ಕೆ ಸಾಧ್ಯವಾಗ್ತಾ ಇದೆ. ಕಾರಟಿಯಲ್ಲಿ ಪೂರ್ಣಾ ನದಿ ತೀರದಲ್ಲಿ ಇರತಕ್ಕಂತಹ ಒಂದು ಸ್ಥಾನದಲ್ಲಿ ಮಾತ್ರವಲ್ಲ, ಅವರೇ ಸರಿಯಾಗಿ ಎಲ್ಲಿ ಅವರ ಜನ್ಮ ಆಯಿತೋ ಅದೇ ಜಾಗದಲ್ಲಿ ಒಂದು ಶಂಕರ ಭಗವತ್ಪಾದಾಚಾರ್ಯರ ದೇವಸ್ಥಾನವನ್ನು ಮತ್ತು ಅದರ ಜೊತೆಗೆ ಶಾರದಾಮ್ಮನವರ ದೇವಸ್ಥಾನವನ್ನು ಸಹ ನಿರ್ಮಾಣ ಮಾಡಿ ಅಲ್ಲಿ ತಮ್ಮ ಅಮೃತ ಹಸ್ತಗಳಿಂದ ಶಂಕರರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೀಗೆ ಆ ಶಂಕರರ ಜನ್ಮಸ್ಥಾನವನ್ನು ಕಂಡುಹಿಡಿದು ಅಲ್ಲಿ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಲ್ಲದೆ, ಆ ಸಂದರ್ಭದಲ್ಲಿ ಅಂದರೆ ಇದೆಲ್ಲ ನಾನು ಹೇಳ್ತಿರೋದು 1910ನೇ ವರ್ಷ. ಆ ಸಂದರ್ಭದಲ್ಲಿ 115 ವರ್ಷಗಳ ಹಿಂದೆ ಅವರು ಎಲ್ಲ ಕಾರ್ಯಗಳನ್ನು ಸಹ ಮಾಡಿದ್ದಲ್ಲದೆ, ಮೊದಲ ಬಾರಿಗೆ ಆ ಸಂದರ್ಭದಲ್ಲಿ ಯಾವಾಗ ಕಾರಟಿಯಲ್ಲಿ ಆ ದೇವಸ್ಥಾನದ ಪ್ರತಿಷ್ಠಾ ಕುಂಭಾಭಿಷೇಕವು ಆ ಜನ್ಮಸ್ಥಳದ ಪ್ರತಿಷ್ಠಾ ಎಲ್ಲ ಆಯಿತೋ ಆ ಸಂದರ್ಭದಲ್ಲೇ ಮೊಟ್ಟ ಮೊದಲನೇ ಬಾರಿ ಶಂಕರರ ಸಮಗ್ರ ಕೃತಿಗಳನ್ನು ಪ್ರಕಾಶನಗೊಳಿಸಿ ಅದನ್ನು ಈ ಲೋಕಕ್ಕೆ ಕೊಟ್ಟಿದ್ದಾರೆ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರು. ಹಾಗಾಗಿ ಇವತ್ತಿನ ದಿವಸ ಅವರ ಎಲ್ಲ ಗ್ರಂಥಗಳು ಒಟ್ಟಿಗೆ ಶಾಂಕರ ಗ್ರಂಥಾವಳಿ ಅನ್ನುವಂತಹ ಒಂದು ಹೆಸರಿನಲ್ಲಿ ಪ್ರತಿಷ್ಠಾಪನೆ ಅದನ್ನು ಪ್ರಕಾಶನಗೊಳಿಸಿ ಎಲ್ಲರಿಗೂ ಸಹ ಈ ಲೋಕಕ್ಕೆ ನೀಡಿದ್ದಾರೆ. ಹಾಗಾಗಿಯೇ ಇವತ್ತಿಗೂ ಸಹ ನಾವು ಆ ಎಲ್ಲ ಕೃತಿಗಳನ್ನು ಸಹ ನೋಡ್ತಾ ಇದ್ದೀವಿ, ಪಠನ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ರೀತಿಯಾಗಿ ಅನೇಕ ವಿಧವಾದಂತಹ ಅದ್ಭುತವಾದ ಕಾರ್ಯಗಳನ್ನು ಮಾಡಿದ್ದಾರೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.